ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಕಂಪ್ಯೂಟರ್ ಇರ್ತಕ್ಕಂಥ ಟಾಪಿಕ್, ಈ ಕಂಪ್ಯೂಟರ್ ಇರ್ತಕ್ಕಂಥ ಇಂದ ಪ್ರೀವಿಯಸ್ ಇರ್ತಕ್ಕಂಥ ಎಲ್ಲಾ ಕ್ವಶನ್ ಅಂದ್ರೆ ಕೆಸೆಟ್ ಅಲ್ಲಿ ಕೇಳಿದಂತ ಎಲ್ಲಾ ಕ್ವಶನ್ ಏನಂತಂದ್ರೆ ಕೇವಲ 10 ಕ್ವಶನ್ ಮಾತ್ರ ಅನಲೈಸ್ ಮಾಡಿದ್ವಿ. 10 ಕ್ವಶನ್ ಆದ್ರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ ಅಂದ್ರೆ ಎಲ್ಲಾ ಕವರ್ ಆಗಬೇಕು. ಆ ರೀತಿ ಕಂಪ್ಯೂಟರ್ ಬಗ್ಗೆ ಏನಂತಂದ್ರೆ ಅನಲೈಸ್ ಮಾಡಿವ. ಅದಕ್ಕೆ ನೀವು ಏನಂತಂದ್ರೆ ಕಂಪ್ಯೂಟರ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಬರೀ ಇವಾಗ ಕಂಪ್ಯೂಟರ್ ಬರೀ ಒಂದದಕ್ಕಲ್ಲ, ಈಗ ಮುಂದೆ ಎಕ್ಸಾಮ್ ಎಲ್ಲ ಪೋಸ್ಟ್ ಮ್ಯಾನ್ ಆಗಿರ್ತಕ್ಕಂಥ ಯಾವ್ದಿರ್ಬೋದು, ಇವಾಗ PDO ಆಗಿರ್ಬೋದು, ಹೌದು, ಆಮೇಲೆ VA ಆಗಿರ್ಬೋದು, ಆಮೇಲೆ KPSC ಆಗಿರ್ತಕ್ಕಂಥ B ಗ್ರೇಡ್ ಆಗಿರ್ಬೋದು, ಅಥವಾ ಕೆಸೆಟ್ ಆಗಿರ್ಬೋದು, ಎಲ್ಲದಕ್ಕೆ ಏನೈತೆ ಅಂದ್ರೆ ಈಗ ಕಂಪ್ಯೂಟರ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಿಲ್ಲ, ನಮಗೆ ಗಾಳಿ, ನೀರು, ಊಟ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಅಂತಂದ್ರೆ ಕಂಪ್ಯೂಟರ್ ಅವಶ್ಯಕತೆ. ಮತ್ತು ಪ್ರಾಕ್ಟಿಕಲ್ ಮತ್ತೆ ಥಿಯರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರಾಕ್ಟಿಕಲ್ ಎಷ್ಟು ಆದ್ಯತೆ ಕೊಡ್ತೀವಿ, ಪ್ರಿಯಾರಿಟಿ ಕೊಡ್ತೀವಿ, ನಾವು ಅಷ್ಟೇ ಏನೈತೆ ಅಂದ್ರೆ ಥಿಯರಿಗೂ ಆದ್ಯತೆ ಕೊಡ್ಬೇಕು. ಅವಾಗ ಮಾತ್ರ ನಾವೇನಂತಂದ್ರೆ ಸರ್ಕಾರಿ ನೌಕರಿ ಏನಂತಂದ್ರೆ ಗಿಟ್ಟಿಸ್ಕೊಳ್ಳಕತ್ತವ. ಏನಂತಂದ್ರೆ SSC ಏನಂತಂದ್ರೆ ಅದೊಂದು ಏನಂತಂದ್ರೆ ಬುನಾದಿ ಅಂತ ಹೇಳ್ಬೋದು. ಹೌದಿಲ್ಲ, ನಾವು ಆದಾಗ ಈಗ ಇರ್ತಕ್ಕಂಥ ಒಂದೇ ಕ್ವಶನ್ ಯಾವ್ದಪ್ಪ ಅಂದ್ರೆ ನಾವು ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ರಿಪೀಟ್ ಆಗ್ತಾವ ಗೊತ್ತಿಲ್ಲ, ಆಗ್ತಾವು ಏನಂತಂದ್ರೆ 510%. ಬಟ್ ಇರ್ತಕ್ಕಂಥ ಆ ಕಂಟೆಂಟ್ ಮಾತ್ರ ರಿಪೀಟ್ ಆಗ್ತಾವ. ಆ ಕಂಟೆಂಟ್ ಮಾತ್ರ ನಾವು ಅವಲೋಕನ ಮಾಡ್ಬೇಕಾಗ್ತದೆ. ಹೌದಿಲ್ಲ, ಆ ಕಂಟೆಂಟ್ ಮುಂದೆ ಫ್ರಂಟ್ ಆಗಿ ನಂತರ ಓದಿದಾಗ ಮಾತ್ರ ನಮ್ಗೆ ಏನಾಗ್ತಿವಾಗ ಅನುಕೂಲ ಆಗುತ್ತೆ. ಹೌದಿಲ್ಲ, ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ ಮಾಹಿತಿಯ ಒಂದು ಪ್ರಮಾಣ ಯಾವುದು ಅಂದ್ರೆ ಈ ಮಾಹಿತಿ ಇರ್ತಕ್ಕಂಥ ಇದರಲ್ಲಿ ಯಾವುದು ಅತ್ಯಂತ ಇರ್ತಕ್ಕಂಥ ಕಡಿಮೆ ಅಂತ ಹೇಳ್ಯಾರ. ಯಾವ್ದ್ರಲ್ಲಿ ಅಳಿತೆ ಹೌದಿಲ್ಲ, ಮಾಹಿತಿ ತಗೊಂಡ ಒಂದನೇದು ಬಿಟ್ ಅಂತ ಹೇಳಕತ್ತಾರ, ಎರಡನೇದು ಬೈಟು, ಮೂರನೇದು ಗ್ರಾಮು, ನಾಲ್ಕನೇದು ಆರ್ಡರ್ಸ್ ಅಂತ ಹೇಳ್ಬೋದು. ಹೌದಿಲ್ಲ, ಯಾವ್ದಿವಾಗ ಅಂತ ಹೇಳ್ಬೋದು. ಹೌದಿಲ್ಲ, ಇಲ್ಲ ಆನ್ಸರ್ ಯಾವ್ದಪ್ಪ ಅಂತ ಬಂದಾಗ ನಮಗೆ ಬಿಟ್ ಅಂತ ಹೇಳ್ತೀವಿ. ಆನ್ಸರ್ ಯಾವ್ದು ಇವಾಗ ಬಿಟ್. ಹೌದಿಲ್ಲ, ಹೆಂಗಾಗ್ತಪ್ಪ ಅಂತಂದು ವಿಚಾರ ಮಾಡ್ಬೇಕು. ಹೌದಿಲ್ಲ, ಇದ್ರಾಗ ಆರ್ಡಿಸ್ ಬರಂಗಿಲ್ಲ. ಇದಾವ್ದು ಇವಾಗ ಆರ್ಡಿಸ್ ಇದೇ ರೀತಿ ಗ್ರಾಮಾಂತರ ಇದೇನಂತಂದ್ರೆ KG ಸಕ್ಕರೆ ಅದಾಗಿರ್ತಾರೆ. ಹೌದಿಲ್ಲ, ಬೈಟ್ ಬರ್ತಮಟ್ ಇದ್ರಕಿನ್ನ ಚಿಕ್ಕದಂತ ಯಾವ್ದು ಅಂತ ಕೇಳಿದ್ರೆ ಇದ್ರಾಗ ಫಸ್ಟ್ ಇದರಿಂದ ಸ್ಟಾರ್ಟ್ ಆಗುತ್ತೆ. ಎರಡು ಇವೇನೈತೆ ಅಂದ್ರೆ ಅಳ್ತಕ್ಕಂಥ ಒಂದು ಪ್ರಮಾಣ ಮಾಹಿತಿಯನ್ನು ಅಳ್ತಕ್ಕಂಥದ್ದು ಎರಡು ಬರ್ತಾವ. ಬಟ್ ಇದ್ರ ಯಾವ್ದಂತ ಕೇಳ್ಯಾರ. ಹೌದಿಲ್ಲ, ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಇರ್ತಕ್ಕಂಥ ನಾವು ನೋಡಿದಾಗ ಒಂದನೇದು ಏನೈತೆ ಅಂದ್ರೆ ಒಂದ್ ಬಿಟ್ಟಿಗೆ ಏನಂತಂದ್ರೆ 4 ನಿಬ್ಬಲ್ ಆಗುತ್ತೆ. ಎಷ್ಟು ಇವಾಗ 4 ನಿಬ್ಬಲ್ ಎಷ್ಟಾಗುತ್ತೆ ಇವಾಗ 4 ನಿಬ್ಬಲ್. ಹೌದಲ್ಲ, ಅದೇ ರೀತಿಯಾಗಿ ಇವಾಗ 8 ಬಿಟ್ಟಿಗೆ ಏನಂತಂದ್ರೆ 1 ಬೈಟ್ ಆಗುತ್ತೆ. ಯಾವುದು 1 ಬೈಟ್ ಬೈಟ್. ಬಟ್ ಇದೇನೈತೆ ಅಂದ್ರೆ ಫಸ್ಟ್ ಆನ್ಸರ್ ಆಗುತ್ತೆ. ಹೌದಿಲ್ಲ, ಮೇನ್ ಇಂಪಾರ್ಟೆಂಟ್. ಹೌದಿಲ್ಲ, ಅದೇ ರೀತಿ ಇದ್ದಾಗ ನೆಕ್ಸ್ಟ್ ಇರ್ತಕ್ಕಂಥ ಅಲ್ಲಿ ಎಕ್ಸ್ಪ್ಲೇನ್ ಮಾಡಮ್ರಿ. ಇವಾಗ ನಾವೇನಂತಂದ್ರೆ 8 ಇವಾಗ 8 ಬೈಟ್ ಏನಂತಂದ್ರೆ ನಾವು 1 ಬೈಟ್ ಆದಾಗ ಇವಾಗ ಹೌದಿಲ್ಲ. ಈಗ ಅದೇ ರೀತಿಯಾಗಿ ಇವಾಗ ಒಂದು ಇರ್ತಕ್ಕಂಥ ಕ್ವಶನ್ ನೋಡಿದಾಗ 8 ಬಿಟ್ಟು ಅಂದ್ರೆ 8 ಬಿಟ್ಟಿಗೆ 1 ಬೈಟ್ಸ್ ಐತೆ. ಹೌದಿಲ್ಲ, 8 ಬಿಟ್ಟಿಗೆ 1 ಬೈಟ್ಸ್. ಅದೇ ರೀತಿಯಾಗಿ ಏನಂತಂದ್ರೆ ಈಗ 1024 ಬೈಟ್ಸ್ಗೆ ಏನಾಗುತ್ತಪ್ಪ ಅಂದ್ರೆ 1 KB ಆಗುತ್ತೆ. 1 KB ಆಗುತ್ತೆ. ಯಾವ್ದು ಇವಾಗ 1 KB ಅಂದ್ರೆ ಕಿಲೋ ಬೈಟ್ಸ್. ಯಾವ್ದು ಇವಾಗ ಕಿಲೋ ಬೈಟ್. ಇದು ಸ್ವಲ್ಪ ಏನಂತಂದ್ರೆ ನೆನ್ಪಿಡೋ. ಹೌದಿಲ್ಲ, ಆಮೇಲೆ 1024 KBಗೆ 1024 KBಗೆ ಏನಾಗುತ್ತೆ ಅಂದ್ರೆ 1 MB ಆಗುತ್ತೆ. ಯಾವ್ದು ಇವಾಗ 1 MB ಅಂದ್ರೆ ಮೆಗಾ ಬೈಟ್. ಹೌದಿಲ್ಲ, ಆಮೇಲೆ 1024 MBಗೆ 1000 MBಗೆ ಏನಂತಂದ್ರೆ 1 ಇರ್ತಕ್ಕಂಥ GB ಆಗುತ್ತೆ. ಯಾವ್ದು ಇವಾಗ 1 GB ಆಗುತ್ತೆ. ರೈಟ್. ಆಮೇಲೆ ಅದೇ ರೀತಿಯಾಗಿ 1024 GBಗೆ ಏನಂತಂದ್ರೆ 1 TB ಆಗುತ್ತೆ. ಮತ್ತೆ TB ಅಲ್ಲ, ಟೆರಾಬೈಟ್. ಹೌದಿಲ್ಲ, ಇವಿರ್ತಕ್ಕಂಥ ನಿಮಗೆ ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೌದಿಲ್ಲ, ನಿಮ್ಗೆ ಕೇಳ್ತಾನ ಈ ಕೆಳಗಿನವುಗಳಲ್ಲಿ ಅತ್ಯಂತ ಕಡಿಮೆ ಮಾಹಿತಿ ಉಳ್ಳಂತಹ ಯಾವುದಂತ ಕೇಳಿದಾಗ ಯಾವ್ದಾಗುತ್ತೆ ಇವಾಗ ಯಾವ್ದು KB ಆಗುತ್ತೆ. ಹೌದಿಲ್ಲ, ಅತ್ಯಂತ ದೊಡ್ಡದು ಯಾವ್ದು ಇವಾಗ ಟೆರಾಬೈಟ್. ಇದು ಎಕ್ಸಾಂಪಲ್. ಈ ಕೆಳಗಿನವುಗಳಲ್ಲಿ ಸ್ಟೋರೇಜ್ ಇರ್ತಕ್ಕಂಥ ಅಥವಾ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಅತ್ಯಂತ ದೊಡ್ಡದು ಯಾವ್ದು ಇವಾಗ TB, ಅತ್ಯಂತ ಚಿಕ್ಕದು ಯಾವ್ದು ಇವಾಗ KB. ಈ ರೀತಿ ಅಥವಾ ಏರಿಕೆ ಕ್ರಮದಲ್ಲಿ ಬರೀರಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅದು ಇನ್ನೊಂದು ಇದ್ರಾಗ ಏನಂತಂದ್ರೆ ದಿವಮಾನ ಪದ್ಧತಿಯಲ್ಲಿ ಕೂಡ ಕ್ವಶನ್ ಕೇಳೋಣ. ದಿವಮಾನ ಪದ್ಧತಿಯಲ್ಲಿ 1 KBಗೆ 20 ಇದು ಕೊಟ್ಟು. ಹೌದಿಲ್ಲ, ಆಮೇಲೆ 1 MBಗೆ 20 ಅಂತ ಹೌದಿಲ್ಲ.
ಆಮೇಲೆ 1 GB ಗೆ 2030 ಅಂತ ಹೇಳ್ಬೋದು, ಹೌದಿಲ್ಲ. ಆಮೇಲೆ 1 TB ಗೆ 2040 ಅಂತ ಹೌದಿಲ್ಲ, 40 ಅಂತ ಹೇಳ್ಬೋದು. ಇದಿರ್ತಕ್ಕಂಥ ಯಾವಾಗಪ್ಪ ಅಂದ್ರೆ ಇದು ದ್ವಿಮಾನ ಪದ್ಧತಿಯಲ್ಲಿ, ಇಲ್ಲಿವಾಗ ದ್ವಿಮಾನ ಪದ್ಧತಿಯಲ್ಲಿ ಇದು ಕೂಡ ಎಕ್ಸಾಮ್ ಕೇಳ್ಯಾರ. 20 ಇರ್ತಕ್ಕಂಥ ಸೂಪರ್ ಸ್ಕ್ರಿಪ್ಟ್ ಕೊಟ್ಟು ಏನೈತೆ ಅಂದ್ರೆ ಇದು ಇರ್ತಕ್ಕಂಥ ಯಾವ ಮಾಹಿತಿಗೆ ಸಮನಾದದ್ದು ಅಂತ ಕೇಳ್ಯಾರ. ಯಾವ್ದಕ್ಕಂದ್ರೆ ನಾವು 1 GB ಗೆ, ಹೌದಿಲ್ಲ. ಅದಕ್ಕೆ ನಾವೇನಂತಂದ್ರೆ ನಾವು ಕೇಳಿ ಇರ್ತಕ್ಕಂಥ 20 ಅಂತ ಸ್ವಲ್ಪ ಏನಂತಂದ್ರೆ ಜೀವಮಾನ ಪದ್ಧತಿಯಲ್ಲಿ ನೋಡ್ಕೋಬೇಕು, ಅಥವಾ ಇರ್ತಕ್ಕಂಥ ಇವಾಗ KVಯಲ್ಲಿ ನೋಡ್ಕೋಬೇಕು, ಅಥವಾ ಇರ್ತಕ್ಕಂಥ ಬೈಟಲ್ಲಿ ನೋಡ್ಕೋಬೇಕು. ಅವಾಗ ನಮ್ಮ ಕ್ವಶನ್ ಯಾವ ರೀತಿ ಏನೈತೆ ಇವಾಗ ಅಪ್ಲೈ ಆಗ್ಬೋದು, ಸ್ಟೋರೇಜ್ ಇಮೇಜ್, ಹೌದಿಲ್ಲ. ಅದಕ್ಕೆ ನಾವೇನಂತಂದ್ರೆ ಅತಿ ದೊಡ್ಡದು ಯಾವ್ದು ಇವಾಗ ಇದು ಗೊತ್ತಾಯ್ತು. ಇದರಲ್ಲಿ ಮಾತ್ರ KVಯಲ್ಲಿ, MBಯಲ್ಲಿ, GVಯಲ್ಲಿ, TVಯಲ್ಲಿ ಬಂದಾಗ ಮಾತ್ರ ಅಂತಂದ್ರೆ ಅತಿ ಚಿಕ್ಕದು KV, ಅತಿ ದೊಡ್ಡದು ಯಾವ್ದು ಇವಾಗ TV ಅಂತ ಹೇಳ್ಬೋದು, ಹೌದಿಲ್ಲ. ಅದರ ಸ್ವಲ್ಪ ಏನಂತಂದ್ರೆ ಅವಲೋಕನ ಮಾಡ್ಕೋಬೇಕಾಗ್ತದೆ, ಹೌದಿಲ್ಲ. ಅವಾಗ ನಮಗೆ ಏನೈತೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ಇದ್ರಾಗ ಇನ್ನ ಬಂದಾಗ ನಿಬ್ಬಲ್ ಅತಿ ಚಿಕ್ಕದಾಗುತ್ತೆ, ಹೌದಿಲ್ಲ. ಆಮೇಲೆ ಏನೈತಿ ಇವಾಗ ಬಿಟ್ಟು ಅತಿ ಚಿಕ್ಕದಾಗುತ್ತೆ, ಹೌದಿಲ್ಲ. ಅದ್ರಾಗ ಇರ್ತಕ್ಕಂಥ ಒಂದೊಂದು ಏರಿಕೆ ಕ್ರಮದ ನೋಡ್ಕೋಬೇಕಾಗ್ತದೆ, ಹೌದಿಲ್ಲ. ನೆಕ್ಸ್ಟ್ ಕ್ವಶನ್ ಇವಾಗ 2ನೇ ಕ್ವಶನ್ ಅಥವಾ 12ನೇ ಕ್ವಶನ್ ಆಲ್ರೆಡಿ ಏನೈತೆ ಅಂದ್ರೆ ಆಗಿದೆ. ಈಗ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನು ಚಲಾಯಿಸಬಲ್ಲ ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಎಂದು ಕರೆಯಲಾಗುತ್ತದೆ. ಇವಾಗ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನು ಅಥವಾ ರನ್ ಮಾಡುವಾಗ ಅಥವಾ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಮಾಡುವಾಗ ಏನಂತಂದ್ರೆ ಅದಿರ್ತಕ್ಕಂಥ ಕೆಪಬಿಲಿಟಿ, ಅದಿರ್ತಕ್ಕಂಥ ಸಾಮರ್ಥ್ಯ ನಾವು ಏನಂತ ಕರಿತೀವಿ ಅಂತ ಕೇಳಕತ್ತಾರೆ. ಯಾವ್ದಿವಾಗ ಸಾಮರ್ಥ್ಯಗ ಅಥವಾ ಕೆಪಬಿಲಿಟಿ. ನಾವೇನಂತಂದ್ರೆ ಒನ್ ಆಪ್ಷನ್ಸ್ ಯಾವ್ದಪ್ಪ ಅಂದ್ರೆ ಮಲ್ಟಿ ಯೂಸರ್ ಕಾಂಪ್ಯೂಟಿಂಗ್ ಅಂತ. ಯಾವ ಮಲ್ಟಿ ಯೂಸರ್ ಕಾಂಪ್ಯೂಟಿಂಗ್ ಇದಂತರ ಏನಂತಂದ್ರೆ ಹಂಗ. ಆಮೇಲೆ ಮಲ್ಟಿ ಟಾಸ್ಕಿಂಗ್, ಆಮೇಲೆ ಟೈಮ್ ಶೇರಿಂಗ್, ಆಮೇಲೆ ಅಬ್ಜೆಕ್ಟಿವ್ ಓರಿಯಂಟೇಶನ್ ಪ್ರೋಗ್ರಾಮಿಂಗ್ ಅಂತ ಹೌದಿಲ್ಲ. ಕ್ವಶನ್ ಏನಂತಂದ್ರೆ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಮಲ್ಟಿ ಇರ್ತಕ್ಕಂಥ ಮಲ್ಟಿ ಟಾಸ್ಕಿಂಗ್. ಆನ್ಸರ್ ಯಾವಾಗ ನಿಮಗೆ ಇವಾಗ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು, ಹೌದಿಲ್ಲ. ಆಮೇಲೆ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್ ಇದು ಆಗಲ್ಲ, ಯಾವ್ದು ಟೈಮ್ ಶೇರಿಂಗ್ ಇದು ಆಗಲ್ಲ, ಆಮೇಲೆ ಅಬ್ಜೆಕ್ಟಿವ್ ಓರಿಯಂಟೇಶನ್ ಪ್ರೋಗ್ರಾಮ್ ಇದು ಆಗಲ್ಲ. ಆನ್ಸರ್ ಯಾವ್ದು ಇವಾಗ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬೋದು. ಯಾವ್ದು ಇವಾಗ ಮಲ್ಟಿ ಟಾಸ್ಕಿಂಗ್, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ಕ್ವಶನ್ ಯಾವ್ದೇ ಒಂದು ನಾವು ಸರಿಯಾಗಿ ಏನಂತಂದ್ರೆ ಕ್ವಶನ್ ಎಕ್ಸಾಮ್ ಬೇರೆ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಹಾಲ್ನಾಗ ಕುಂತಾಗ ಗೊತ್ತಿದ್ದು ಕ್ವಶನ್ ಏನಂತಂದ್ರೆ ಕನ್ಫ್ಯೂಸ್ ಆಗ್ತಾವ. ಅದಕ್ಕೆ ನಾವೇನಂತಂದ್ರೆ ಮೈಂಡ್ ಪೀಸ್ ಆಫ್ ಮೈಂಡ್ ಮಾಡ್ಕೋಬೇಕು ನಾವು, ಹೌದಿಲ್ಲ. ಪೀಸ್ ಆಫ್ ಮೈಂಡ್ ಮಾಡ್ಕೇವೆ. ಎಕ್ಸಾಮ್ ಏನಂತಂದ್ರೆ ಬ್ಯಾರೆ ವಿಚಾರ ಇರ್ಬೋದು. ಪೀಸ್ ಆಫ್ ಮೈಂಡ್ ಮಾಡ್ಕೊಂಡಾಗ ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು 2 ನಿಮಿಷ ಅಥವಾ 3 ನಿಮಿಷ ಅಥವಾ ಏನಂತಂದ್ರೆ ಮೆಡಿಟೇಷನ್ ಮಾಡಿ ಕ್ವಶನ್ ಪೇಪರ್ ಅಂತ ಅನಲೈಸ್ ಮಾಡ್ಕೋಬೇಕು, ಅಥವಾ ಏನಂತ ರೀಡಿಂಗ್ ಮಾಡ್ಬೇಕು. ಅಡ್ವಾನ್ಸ್ ರೀಡಿಂಗ್ ಮಾಡಕ್ ಹೋಗ್ಬಾರ್ದು. ಅವಾಗ ಮೈಂಡ್ ಪೀಸ್ ಆಫ್ ಮೈಂಡ್ ಬಂದಾಗ ಮಾತ್ರ ನಾವ್ ಏನಂತ ಇವಾಗ ಆನ್ಸರ್ ಹಾಕಬೇಕಾಗುತ್ತೆ, ಹೌದು. ನೆಕ್ಸ್ಟ್ ಇವಾಗ 13ನೇ ಕ್ವಶನ್ ಅಂತ ಹೇಳ್ಬೋದು. ಯಾವಾಗ 13ನೇ ಕ್ವಶನ್ ವಾಯ್ಸ್ ಎಂದರೆ ಅಲ್ಲ ವೈಪ್ ಎಂದರೆ ಅಂತ ಕೇಳ್ಯಾರ, ಹೌದಿಲ್ಲ. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಾರ, ಅಥವಾ ಆಮೇಲೆ ಇಂಟರ್ನಲ್ಲಿ ಧ್ವನಿಯನ್ನು ವಿನಿಮಯ ಮಾಡುವ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಆಮೇಲೆ ವಾಯ್ಸ್ ಆನ್ ಇಂಟರ್ನೆಟ್ ಆಲ್ ಪ್ರೊಸೆಸರ್, ಆಮೇಲೆ ವಾಯ್ಸ್ ಆಫರ್ ಇಂಟರ್ನೆಟ್ ಆಲ್ ಪ್ರೊಸೆಸರ್, ಆಮೇಲೆ ವ್ಯಾಲಿಡ್ ಆಫರ್ ಇನ್ ಪ್ರೋಗ್ರಾಮ್ಸ್ ಅಂತ ಕೇಳ್ಯಾರ, ಹೌದು. ಇಲ್ಲಿರ್ತಕ್ಕಂಥ ವೈಪ್ ಎಂದರೆ ಅಂತ ಕೇಳಿದಾಗ ಆನ್ಸರ್ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಏನಂತ ಇವಾಗ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಇದ್ದೀವಿ. ಏನಂತ ಇವಾಗ ಇದು ಇರ್ತಕ್ಕಂಥ ಆನ್ಸರ್ ಅಂತ ಹೇಳ್ಬೋದು, ಹೌದಿಲ್ಲ. ಈ ಉದಾಹರಣೆ ನೋಡಿದಾಗ ಇವೆಲ್ಲ ಇವಾಗ ವೈಪ್ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂತಂದ್ರೆ ಸ್ಕೈಪ್ ಆಗಿರ್ಬೋದು, ಗೂಗಲ್ ಮೀಟ್ ಆಗಿರ್ಬೋದು, ಹೌದಿಲ್ಲ. ಅಥವಾ ಯಾವ್ದು ಇವಾಗ ವಾಟ್ಸಪ್ ಅಲ್ಲಿ ವಿಡಿಯೋ ಕಾಲ್ ಆಗಿರ್ಬೋದು, ಅವೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಇವಾಗ ವೈಪ್ ನಲ್ಲಿ ಯೂಸ್ ಮಾಡ್ತಾರೆ. ಅಥವಾ ಧ್ವನಿಯನ್ನು ಅಥವಾ ಇರ್ತಕ್ಕಂಥ ವಿಡಿಯೋ ಎಲ್ಲ ಏನಂತಂದ್ರೆ ವೈಪ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವೈಪ್ ಅಂತ ಹೇಳ್ಬೋದು, ಹೌದು. ಎಕ್ಸಾಂಪಲ್ ಇರ್ತಕ್ಕಂಥದ್ದು ಯಾವ್ದು ಇರ್ಬೋದು ಇವಾಗ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತವೆ. ಯಾವ್ದು ಇವಾಗ ಸ್ಕೈಪ್ ಅಂತ ಬರ್ತದೆ, ಯಾವ್ದು ಇವಾಗ ಸ್ಕೈಪ್, ಹೌದು. ಇದೊಂದು ಏನಂತಂದ್ರೆ ಅದು. ಆಮೇಲೆ ಇವಾಗ ಗೂಗಲ್ ಮೀಟ್, ಯಾವ್ದು ಇವಾಗ ಗೂಗಲ್ ಮೀಟ್ ಅಂತ ಬರ್ತದೆ, ಹೌದಿಲ್ಲ. ಯಾವ್ದೋ ಒಂದು ಮೀಟಿಂಗ್ ಇತ್ತಪ್ಪ ಅಂದ್ರೆ ಮೀಟ್ ಹಾಕಿ ಆಗ್ಲಂದ್ರೆ ಮತ್ತೆ ಏನಂತಂದ್ರೆ ಅಲ್ಲಿ ಗೂಗಲ್ ಮೀಟಿಂಗ್ ಆಗ್ಬೋದು, ಹೌದಿಲ್ಲ. ಅಥವಾ ವಾಟ್ಸಪ್ ಇರ್ತಕ್ಕಂಥ ಅಲ್ಲಿ ವಿಡಿಯೋ ಕಾಲ್ ಆಗಿರ್ಬೋದು, ಹೌದಿಲ್ಲ. ಇವೆಲ್ಲ ಏನಪ್ಪಾ ಅಂದ್ರೆ ವೈಪ್ ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇವು ಎಕ್ಸಾಂಪಲ್ ಇರ್ತಕ್ಕಂಥದ್ದು. ಅದಕ್ಕೆ ಇರ್ತಕ್ಕಂಥ ಆನ್ಸರ್ ಯಾವ್ದು ಇವಾಗ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಯಾವ್ದು ಇವಾಗ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವಾಗ ಅರ್ಥ ಮಾಡ್ಕೊಳ್ಳಿ. ಇವಾಗ ಫೈರ್ ವಾಲ್ ಎಂದರೆ
ಆಲ್ರೆಡಿ ಇವಾಗ ಫೈರ್ ವಾಲ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಫೈರ್ ವಾಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫೈರ್ ವಾಲ್ ಅಂದ್ರೆ ಇವಾಗ ಒಂದನೇದು ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ ಅಂತಂತಾರೆ. ಎಷ್ಟು ಎರಡನೇದು ಪ್ರಿಂಟರ್ ಮತ್ತೆ ಮೆಮೊರಿ ಚಿಪ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಆಮೇಲೆ ಮೂರನೇದು ಗೋಡೆಯ ಮೇಲೆ ಬೆಂಕಿಯನ್ನು ರಚಿಸುವುದು ಅಂತ ಹೇಳ್ಯಾರ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ನಾವು ವೈರಸ್ ಅಂತ ಹೇಳ್ಯಾರ. ಫೈರ್ ವಾಲ್ ಅಂತಂದ್ರೆ ನಾವು ಯಾವುದೇ ಒಂದು ಮನೆಯಲ್ಲಿ ಅಥವಾ ಯಾವುದೇ ಒಂದು ಹಾಸ್ಪಿಟಲ್ ಅಲ್ಲಿ ಏನಂತಂದ್ರೆ ಫೈರ್ ವಾಲ್, ಆ ಫೈರ್ ವಾಲ್ ಅಲ್ಲ ಇದು. ಆ ಫೈರ್ ವಾಲ್ ಅಲ್ಲ. ಇದಿರ್ತಕ್ಕಂಥ ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಯಾವುದೇ ಒಂದು ಕಂಪ್ಯೂಟರ್ಗಳಿಗೆ ಬೇರೆ ಇರ್ತಕ್ಕಂಥ ವೈರಸ್ಗಳು ಅಟ್ಯಾಕ್ ಮಾಡಿ, ನಮಗೆ ಯಾವುದೇ ಒಂದು ಗೊತ್ತಾಗಲಾರ್ದಂಗ ವೈರಸ್ಗಳು ಅಟ್ಯಾಕ್ ಮಾಡಿ ಅದಕ್ಕಿರ್ತಕ್ಕಂಥ ಪ್ರೋಗ್ರಾಮ್ಗಳಿಗೆ ಅಪ್ಲಿಕೇಶನ್ಗಳಿಗೆ ಒಂದು ತೊಂದರೆ ಕೊಡ್ತಕ್ಕಂಥ ಅಥವಾ ಎಫೆಕ್ಟಿವ್ ಆಗಿ ಡಿಫಾಲ್ಟ್ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏನಂತ ಇವಾಗ ಡಿಫಾಲ್ಟ್ ಮಾಡಬಾರ್ದಂತ ಇರ್ತಕ್ಕಂಥದ್ದು ಇವಾಗ ಫೈರ್ ವಾಲ್ ಆಗ್ಸಿದ್ದು. ಹೌದಿಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಅಂದ್ರಿಗಿನ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ ಫೈರ್ ವಾಲ. ಹೌದಿಲ್ಲ, ಇದು ಆಗಿರೋ ಫೈರ್ ವಾಲ್ ಆಗಿದ್ರಿಗೆ ಯಾವುದೇ ಒಂದು ಇರ್ತಕ್ಕಂಥ ಪ್ರೋಗ್ರಾಮ್ಗಳಿಗೆ ಅಪ್ಲಿಕೇಶನ್ಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದಕ್ಕೆ ಫೈರ್ ವಾಲ್ ಏನೈತೆ ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಗೆ ಅಲ್ಲ, ಕೆಲವೊಂದು ಕಂಪ್ಯೂಟರ್ಗೆ ಬೇಕಾದಂತ ಹಾಕ್ಸ್ತಾರೆ. ಹೌದಿಲ್ಲ. ಆಮೇಲೆ ಆನ್ಸರ್ ಯಾವಾಗಪ್ಪ ಅಂದ್ರೆ 14ನೇದು ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ ಅಥವಾ ತಂತ್ರಾಂಶ. ಇದೇನೈತೆ ಅಂದ್ರೆ ಕೆಸೆಟ್ ಎಕ್ಸಾಮ್ ಕೇಳ್ಯಾರ ಅಥವಾ ನೆಟ್ ಗುಣ ಕೇಳ್ಯಾರ. ಹೌದಿಲ್ಲ, ಯಾವ್ದು ಇವಾಗ ನೆಟ್ ಗುಣ ಕೇಳ್ಯಾರ. ಮುಂದೆ ಸಿ ಗ್ರೂಪ್ ಕೇಳಬಹುದು ಅಥವಾ PDO ಕೇಳಬಹುದು, ಇರ್ತಕ್ಕಂಥ BGD ಕೇಳಬಹುದು, ಎಲ್ಲ ತರ ಕೇಳ್ತಾನೆ. ಅದಕ್ಕೆ ಸ್ವಲ್ಪ ಏನಂತಂದ್ರೆ ಅವಲೋಕನ ಮಾಡಿಕೋಬೇಕು. ಹೌದಿಲ್ಲ. ಆಮೇಲೆ ಪ್ರಿಂಟರ್ ಮತ್ತು ಮೆಮೊರಿ ನಡುವೆ ಇರುವ ಒಂದು ತಂತ್ರಾಂಶ, ಇದು ಆನ್ಸರ್ ಆಗಲ್ಲ. ಆಮೇಲೆ ಗೋಡೆಯ ಮೇಲೆ ಇದು ಆಗಲ್ಲ. ಆಮೇಲೆ ವೈರಸ್ ಅಂದ್ರೆ ಗೊತ್ತಿದೆ ನಿಮಗೆ. ವೈರಸ್ ಅಂದ್ರೆ ವೈರಸ್ಗಳು ಯಾವ ಇವಾಗ ವಿಜ್ಞಾನ ವೈರಸ್ಗಳು. ಹೌದಿಲ್ಲ, RCA, ಹೌದಿಲ್ಲ, ಇಂತಕ್ಕಂಥ ಹಲವಾರು ವೈರಸ್ಗಳಿದೆ. ಆ ವೈರಸ್ಗಳು ಏನಂತಂದ್ರೆ ನಮ್ಮ ಇರ್ತಕ್ಕಂಥ ಕಂಪ್ಯೂಟರ್ಗಳು ಏನಂತಂದ್ರೆ ಬಹಳ ಎಫೆಕ್ಟಿವ್ ಮಾಡ್ತದೆ. ಯಾವುದೊಂದು ಪ್ರೋಗ್ರಾಮ್ ಅಪ್ಲಿಕೇಶನ್ಗಳಿಗೆ ಯಾವುದೊಂದು ರನ್ ಮಾಡೋದು, ಸ್ಲೋ ಮಾಡೋದು, ಅಟ್ಯಾಕ್ ಮಾಡೋದು ಅಂತವೆಲ್ಲ ಏನಂತಂದ್ರೆ ನಮ್ಮ ಅವಕ್ಕೆಲ್ಲ ಏನಂತಂದ್ರೆ ಅವಕ್ಕೆ ಏನಂತೀವಾಗ ವೈರಸ್ ಅಂತೀವಿ. ಹೌದಿಲ್ಲ, ಇದು ಆನ್ಸರ್ ಆಗಲ್ಲ. ಆನ್ಸರ್ ಯಾವ್ದು ಇವಾಗ ಅದಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ಇವಾಗ ಕ್ವಶನ್, ಇವಾಗ 15ನೇ ಕ್ವಶನ್. ಹೌದಿಲ್ಲ, ಕಟ್ಟಡದೊಳಗೆ ಬಳಸಲಾಗುವ, ಬಹಳ ಇಂಪಾರ್ಟೆಂಟ್, ಕಟ್ಟಡದೊಳಗೆ ಬಳಸಲಾಗುವ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಹೀಗೆ ಕರೆಯಲಾಗುತ್ತದೆ. ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಹೀಗೆ ಕರೆಯಲಾಗುತ್ತದೆ. ಏನಪ್ಪಾ, ವ್ಯಾನ್ ಅಂತ ಹೇಳ್ಬೋದು, ಆಮೇಲೆ ಮ್ಯಾನ್ ಅಂತ ಹೇಳ್ಬೋದು, ಆಮೇಲೆ ಲ್ಯಾನ್ ಅಂತ ಹೇಳ್ಬೋದು, ಆಮೇಲೆ ಶಾನ್ ಅಂತ ಹೇಳ್ಬೋದು. ಹೌದಿಲ್ಲ. ಕಟ್ಟಡ ಒಳಗೆ ಬಂದಾಗ ನಮಗೆ ಗೊತ್ತಾಗ್ಬಿಡ್ತಾ. ಹೌದಿಲ್ಲ, ಕಟ್ಟಡ ಒಳಗಡೆ ಬಂದಾಗ. ಹೌದಿಲ್ಲ, ನಾವು ಆಲ್ರೆಡಿ ಇವಾಗ ನಾವು ಒಂದೊಂದು ವಿಷಯ ಬಗ್ಗೆ ನಾವು ಅಧ್ಯಯನ. ಕಟ್ಟಡ ಒಳಗಡೆ ಬಂದಾಗ ಏನಂತಂದ್ರೆ ಲ್ಯಾನ್ ಯೂಸ್ ಮಾಡ್ತೇವೆ. ಇವಾಗ ಲ್ಯಾನ್ ಅಂದ್ರ ಲೋಕಲ್ ಏರಿಯಾ ನೆಟ್ವರ್ಕ್. ಯಾವ್ದು ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಏನಂತ ಇವಾಗ ನೆಟ್ವರ್ಕ್. ಇದು ಮಾತ್ರ ಒಂದು ಕಟ್ಟಡ ಒಳಗಡೆ ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ, ಪಕ್ಕದ ಆಫೀಸಿಗೆ. ಹೌದಿಲ್ಲ, ಅಥವಾ ಇಷ್ಟು ಮೀಟರ್ ಒಳಗಡೆ ಇದ್ದಾಗ ಮಾತ್ರ ನಾವ್ ಏನಂತಂದ್ರೆ ಕಟ್ಟಡದ ಒಳಗಡೆ ಬಳಸಲಾಗುವ ನೆಟ್ವರ್ಕ್ ಅಥವಾ ಏನಂತ ಇವಾಗ ಲ್ಯಾನ್ ಅಂತೀವಿ. ಆನ್ಸರ್ ಯಾವ್ದು ಇವಾಗ 3ನೇದು ಲ್ಯಾನ್ ಅಂತ. ನಾವು ಇದಲ್ದ ಇದ್ರ ಜೊತೆ ಕೂಡ ನಾವು ಏನಂತಂದ್ರೆ ಅಲ್ಲ ಕೆಲವೊಂದು ವಿಷಯಗಳು ಇವಾಗ ವ್ಯಾನ್ ಬಗ್ಗೆ ನೋಡ್ಬೇಕಾಗ್ತದೆ, ಮ್ಯಾನ್ ಬಗ್ಗೆ ಓದ್ಬೇಕಾಗುತ್ತೆ. ಹೌದಿಲ್ಲ, ನಾವು ಇವಾಗ ವ್ಯಾನ್ ಅಂದಾಗ ನಮ್ಗೆಲ್ಲ ವಿಷಯಗಳು ಬರ್ತಾವೆ. ವ್ಯಾನ್ ಅಂದ್ರ ವೈಡ್ ಏರಿಯಾ ನೆಟ್ವರ್ಕ್. ವೈಡ್ ಏರಿಯಾ ನೆಟ್ವರ್ಕ್ ಅಂತೀವಿ ನಾವು. ಯಾವ್ದು ವೈಡ್ ಏರಿಯಾ ನೆಟ್ವರ್ಕ್. ಮ್ಯಾನ್ ಅಂದ್ರ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್. ಹೌದು. ಆಮೇಲೆ ಏನಂತೀವಿ ಇವಾಗ ಲೋಕಲ್ ಏರಿಯಾ ನೆಟ್ವರ್ಕ್. ಹೌದು, ಲೋಕಲ್ ಏರಿಯಾ ನೆಟ್ವರ್ಕ್. ಇವೆಲ್ಲ ಏನಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್. ಇದೇನಂತಂದ್ರೆ ಆಲ್ರೆಡಿ ಇವಾಗ ಇದ್ರ ಬಗ್ಗೆ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಒಂದು ಕಟ್ಟಡ ಒಳಗಡೆ ಅಂತ ಮಾಡ್ತೀವಿ. ಆಮೇಲೆ ಮ್ಯಾನ್ ಅಂತ ಬಂದಾಗ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಮೆಟ್ರೋಪಾಲಿಟನ್ ಅಂದ್ರೆ ಒಂದು ಸಿಟಿಯಲ್ಲಿ ಬೇರೆ ಬೇರೆ ಆಫೀಸ್ ಇಲ್ಲ. ಹೌದಿಲ್ಲ, ಒಂದೊಂದು ಇರ್ತಕ್ಕಂಥ ತಾಲೂಕುಗಳಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಅಲ್ಲಿರ್ತಕ್ಕಂಥ ಏನಂತಂದ್ರೆ 100 ಕಿಲೋಮೀಟರ್ ಒಳಗಡೆ 50ರಿಂದ 100 ಕಿಲೋಮೀಟರ್ ಒಳಗಡೆ ಏನಂತಂದ್ರೆ ಯೂಸ್ ಮಾಡ್ತಕ್ಕಂಥದ್ದು ಇವಾಗ ಮ್ಯಾನ್ ಅಂತ ಹೇಳಕತ್ತೀವಿ. ಹೌದಿಲ್ಲ, ತಮ್ಮಿರ್ತಕ್ಕಂಥ ಕಂಪನಿಗಳಿಗೆ ಬ್ರಾಂಚಸ್ಗಳಿಗೆಲ್ಲ ಡಾಟಾವನ್ನು ಮಾಡ್ತಾರೆ. ಆಮೇಲೆ ಲೋಕಲ್ ಏರಿಯಾ ನೆಟ್ವರ್ಕ್, ಆಮೇಲೆ
ವ್ಯಾನ್ ಅಂದ್ರೆ ಏನು ವೈಡ್ ನೆಟ್ವರ್ಕ್ ವಿಶ್ವ ಟೋಟಲ್ ಎಲ್ಲ ನಮ್ಮ ಕಂಪ್ಯೂಟರ್ ಯೂಸ್ ಮಾಡ್ತಕ್ಕಂಥದ್ದು ಇವಾಗ ವ್ಯಾನ್ ಇಂದ ಅದ್ರ ಬಗ್ಗೆ ಸ್ವಲ್ಪ ಇರ್ತಕ್ಕಂಥ ಚಿತ್ರಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲು ಇವಾಗ ಇದೇನಪ್ಪ ವ್ಯಾನ್ ಅಂತ ಹೇಳಿ ವ್ಯಾನ್ ಇರ್ತಕ್ಕಂಥದ್ದು ವೈಡ್ ಏರಿಯಾ ನೆಟ್ವರ್ಕ್ ಎಲ್ಲ ವಿಷಯಗಳು ನೋಡಿ ಎಲ್ಲ ಟೋಟಲ್ ಇವಾಗ ಲ್ಯಾಂಡ್ ಕನೆಕ್ಷನ್ ಮಾಡ್ಬೋದು, ಯಾವ್ದು ನೆಟ್ವರ್ಕ್ ಸರ್ವರ್ ಇದೆ, ಲ್ಯಾಪ್ಟಾಪ್ ಇದೆ, ಅವ್ರ ನೆಟ್ವರ್ಕ್ ಹಬ್ ಇದೆ, ಹೌದಲ್ಲ ಹಬ್ ಇದೆ, ಎಲ್ಲ ಪ್ರತಿಯೊಂದು ಟೋಟಲ್ ವಿಶ್ವನೇ ಏನಂತಂದ್ರೆ ನಾವು ಇವಾಗ ಏನ್ ಮಾಡೋದು ಇವಾಗ ವ್ಯಾನ್ ಯೂಸ್ ಮಾಡ್ಬೋದು. ಏನಂತಂದ್ರೆ ಇದ್ರಲ್ಲಿ ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದಂತಂದ್ರೆ ಏನಂತ ಇವಾಗ ವ್ಯಾನ್ ಅಂತೀವಿ. ಅತ್ಯಂತ ಸ್ಪೀಡ್ ನೆಟ್ವರ್ಕ್ ಯಾವ್ದಪ್ಪ ಅಂದ್ರೆ ಲ್ಯಾನ್ ಅಂತೀವಿ. ಇದು ಎಕ್ಸಾಮ್ ಕೇಳ ಅತ್ಯಂತ ಸ್ಪೀಡ್ ನೆಟ್ವರ್ಕ್ ಯಾವ್ದು ಇವಾಗ ಲ್ಯಾನು, ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದು ಇವಾಗ ವ್ಯಾನು, ಹೌದಿಲ್ಲ. ಅದು ಏನಂತಂದ್ರೆ ಇದಿರ್ತಕ್ಕಂಥ ವ್ಯಾನ್ ಇರ್ತಕ್ಕಂಥ ಫಿಗರ್ಸ್ ಅಥವಾ ಪಿಕ್ಚರ್ ಅಂತ ಹೇಳ್ಬೋದು, ಹೌದು. ನೆಕ್ಸ್ಟ್ ಏನಂತಂದ್ರೆ ಮ್ಯಾನ್ ಇರ್ತಕ್ಕಂಥ ಪಿಕ್ಚರ್, ಹೌದು. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಹೌದು. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇದು ಮೇನ್ ಇಂಪಾರ್ಟೆಂಟ್ ಅಂತ, ಹೌದಿಲ್ಲ. ನಾವು ಮೆಟ್ರೋಪಾಲಿಟನ್ ಏರಿಯಾ ಅಂತಂದ್ರೆ ಒಂದೊಂದು ಇರ್ತಕ್ಕಂಥ ಆಫೀಸ್ ಯಾವ್ದು ಇವಾಗ ರೆಸಿಡೆಂಟಿಯಲ್ ಏರಿಯಾ ಇರ್ಬೋದು, ಆಮೇಲೆ ಗೌರ್ಮೆಂಟ್ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಆಗಿರ್ಬೋದು, ಆಮೇಲೆ ಏನಂತ ಇವಾಗ ಆಫೀಸ್ ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಯೂನಿವರ್ಸಿಟಿ ಕ್ಯಾಂಪಸ್ ಆಗಿರ್ಬೋದು, ಹೌದಿಲ್ಲ. ಒಂದು ಸಿಟಿಯಲ್ಲಿ ಎಲ್ಲಾ ಸಿಟಿಯಲ್ಲಿ ಅಂದ್ರೆ 100 ಕಿಲೋಮೀಟರ್ ಒಳಗಡೆ ಎಲ್ಲಾ ತಲ್ಲಿ ಏನಂತಂದ್ರೆ ಮ್ಯಾನ್ ಅಂದ್ರೆ ಅಲ್ಲ ಕನೆಕ್ಟ್ ಮಾಡ್ಬೋದು ನಾವು ಯಾವ್ದು ಇವಾಗ ಮ್ಯಾನ್. ಅದೇ ಮೆಟ್ರೋಪಾಲಿಟನ್ ಏರ್ ನೆಟ್ವರ್ಕ್ ಅಂದ್ರೆ ಮೆಟ್ರೋ ನಗರಗಳಲ್ಲಾಗಿರ್ಬೋದು, ಅಥವಾ ನಗರ ಪ್ರದೇಶದಲ್ಲಾಗಿರ್ಬೋದು, ಅಥವಾ ಸಿಟಿಯಲ್ಲಿ ಆಗಿರ್ಬೋದು, ಎಲ್ಲ ತಲೆ ಏನಂತಂದ್ರೆ ನಾವು ಯೂಸ್ ಮಾಡ್ಬೋದು, ಹೌದು. ಒಂದು ಕಂಪನಿಯಿಂದ ಎಲ್ಲ ಕಡೆ ಏನಂತಂದ್ರೆ ಡಾಟಾಗಳನ್ನು ಅಥವಾ ದತ್ತಾಂಶಗಳನ್ನು ನಾವು ಏನ್ ಮಾಡ್ಬೋದು ಇವಾಗ ಶೇರ್ ಮಾಡಿಕೊಳ್ಬಹುದು, ಹೌದು. ಏನ್ ಮಾಡ್ತೀವಿ ಇವಾಗ ಶೇರ್ ಮಾಡಿಕೊಳ್ಬಹುದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ವ್ಯಾನ್ ಅಂತ ಹೇಳ್ಬೇಕು, ಯಾವ್ದು ಇವಾಗ ಲ್ಯಾನ್, ಲಾಸ್ಟ್ನೇದು ಇವಾಗ ಲ್ಯಾನ್ ಅಂತ ಹೇಳ್ಬೇಕು, ಹೌದು. ಲ್ಯಾನಿಗೆ ಏನೇನು ಕನೆಕ್ಷನ್ ಕೊಟ್ಟು ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ, ಹೌದಲ್ಲ. ಲ್ಯಾನಿಗೆ ಏನಂತಂದ್ರೆ ಮೊದಲು ಮೇನ್ ಇರ್ತಕ್ಕಂಥದ್ದು ಇವಾಗ ಹಬ್ ಇದೆ. ಹಬ್ನಿಗೆ ನಾವು ಎಷ್ಟು ಕಂಪ್ಯೂಟರ್ ಕೊಡ್ಬೋದು, ಹೌದಿಲ್ಲ. ಮಿನಿಮಮ್ 8ರಿಂದ 50 ತನಕ ಕೂಡ ಕೊಡ್ಬೋದು, ಯಾವ್ದು ಮಿನಿಮಮ್ 8ರಿಂದ 50 ತನಕ ಕಂಪ್ಯೂಟರ್ ನಾವ್ ಏನ್ ಮಾಡಿದಾಗ ಕನೆಕ್ಟ್ ಕೊಡ್ಬೋದು ನಾವು, ಹೌದಿಲ್ಲ. ಇಲ್ಲಿರ್ತಕ್ಕಂಥ ರೂಟರ್ ಇದು ಇರ್ತಕ್ಕಂಥ ನೆಟ್ವರ್ಕ್ ಬರೋದು, ಹೌದು. ಫೈರ್ ವಾಲ ಇದು ಮೇನ್ ಇಂಪಾರ್ಟೆಂಟ್. ಫೈರ್ ವಾಲ ಓದಿಲ್ಲ ಯಾವ್ದು ಕಂಪ್ಯೂಟರ್ ಏನಂತ ಇವಾಗ ಅಲ್ಲಿ ಎಫೆಕ್ಟ್ ಆಗೋದು. ಆಮೇಲೆ ಇಂಟರ್ನೆಟ್ ಇದು ಯಾವ್ದು ಅಲ್ಲ ವೈಫೈ ರೂಟ್ರು, ಹೌದಿಲ್ಲ. ಟ್ಯಾಬ್ಲೆಟ್, ಮೊಬೈಲ್ ಫೋನು, ಲ್ಯಾಪ್ಟಾಪ್, ಕರೆಂಟ್ ಎಲ್ಲದಕ್ಕೆ ಏನಂತಂದ್ರೆ ಯೂಸ್ ಮಾಡೋದು ಯಾವ್ದು ಇವಾಗ ಲ್ಯಾನ್. ಅದಕ್ಕೆ ಅತ್ಯಂತ ಸ್ಪೀಡ್ ಆಗಿರ್ತಕ್ಕಂಥದ್ದು ಇವಾಗ ಹಬ್. ಇಲ್ಲಿರ್ತಕ್ಕಂಥ ಹೋಲ್ಗಳು ಇರ್ತಾವ, ಹೌದಿಲ್ಲ. ಹೋಲ್ಗಳಂದ್ರೆ ನಮ್ಗೆ ಏನಂತಂದ್ರೆ ಎಷ್ಟು ಕಂಪ್ಯೂಟರ್ಗೆ ಅದು ಏನಂತ ಇವಾಗ 1 2 3 ಈಗ ಏನಂತ ಇವಾಗ 4 ಕಂಪ್ಯೂಟರ್ ಕೊಟ್ಟಿವಿ ನಾವು, ಸರ್ವರ್ 1 2 3, ಹೌದು. ಮತ್ತೆ ಇವಾಗ ಪ್ರಿಂಟರ್ ಕೂಡ ಕೊಟ್ಟಿವಿ ಇಲ್ಲಿ, ಪ್ರಿಂಟರ್, ಹೌದಿಲ್ಲ. ಅದಕ್ಕೆ ನಾವ್ ಏನಂತ ಇವಾಗ ಎಲ್ಲದಕ್ಕೆ ಏನೈತಿ ಇವಾಗ ಇರ್ತಕ್ಕಂಥ ಲ್ಯಾನ್ ಇದೆ ಭಾರಿ ಇಂಪಾರ್ಟೆಂಟ್, ಹೌದಿಲ್ಲ. ವ್ಯಾನ್ ಮ್ಯಾನಲ್ಲಿ ಅತ್ಯಂತ ವೇಗದ ನೆಟ್ವರ್ಕ್ ಯಾವ್ದಂದ್ರೆ ಲ್ಯಾನು. ಅತ್ಯಂತ ದೊಡ್ಡ ನೆಟ್ವರ್ಕ್ ಯಾವ್ದು ಇವಾಗ ವ್ಯಾನು. ವಿಶ್ವದಲ್ಲಿ ಅತ್ಯಂತ ಟೋಟಲ್ ಎಲ್ಲ ವಿಶ್ವನೇ ಇರ್ತಕ್ಕಂಥ ಯಾವ್ದು ಇವಾಗ ವ್ಯಾನ್ ಅಂತ ಹೇಳೋದು, ಹೌದಿಲ್ಲ. ನೆಕ್ಸ್ಟ್ ಇವಾಗ ಕ್ವಶನ್ ಅಪ್ಪ ಅಂದ್ರೆ 16ನೇ ಕ್ವಶನ್, ಹೌದು. 16ನೇ ಕ್ವಶನ್, ಗಣಕಯಂತ್ರವು ಚಾಲನೆಯಲ್ಲಿರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ, ಹೌದಿಲ್ಲ. ಗಣಕಯಂತ್ರ ಚಾಲನೆ ಇರುವಾಗ ಒಂದು ಅರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ. ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿಯನ್ನು ಉಳಿದುಕೊಂಡಿರುತ್ತದೆ ಅಂತ ಎಲ್ಲಿ ಆಗುತ್ತಪ್ಪ ಅಂತ ಹೇಳಿ ಯಾವ್ದು ಇವಾಗ ಫ್ಲಾಶ್ ಮೆಮೊರಿ, ಯಾವುದು ಬಫರ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಸ್ಪೆಸ್ಟ್ ಮೆಮೊರಿ ಅಂತ ಹೇಳಿ, ಹೌದಿಲ್ಲ. ಫ್ಲಾಶ್ ಮೆಮೊರಿ ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೌದಿಲ್ಲ. ನಾವು ಕರೆಂಟ್ ಸ್ವಿಚ್ ಆಫ್ ಮಾಡಿದಾಗ ನಾವು ಸೇವ್ ಮಾಡಿದ್ವಿ ಅಂದ್ರೆ ಎಲ್ಲಿ ಇರ್ತಪ್ಪ ಅಂದ್ರೆ ಯಾವ ಮೆಮೊರಿ ಇಲ್ಲ ಅಂತಂದ್ರೆ ಇದು ಇರ್ತಕ್ಕಂಥ ಬಫರ್ ಮೆಮೊರಿ ಇದೊಂದಲ್ಲ, ಯಾವ್ದು ಇದೊಂದು ಟೆಂಪ್ರರಿ ಮೆಮೊರಿ ಅಂತ ನಾವು ಏನಂತ ಇವಾಗ ಟೆಂಪ್ರರಿ ಮೆಮೊರಿ, ಯಾವ್ದು ಟೆಂಪ್ರರಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಏನಂತಂದ್ರೆ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಂದ್ರೆ ಇದೊಂದು ಏನಂತಂದ್ರೆ ಪ್ರೈಮರಿ ಮೆಮೊರಿ ಅಥವಾ ಪ್ರಥಮ ಮೆಮೊರಿ ಅಥವಾ ಇಂಟೀರಿಯರ್ ಮೆಮೊರಿ ಅಂತ ಅಂತೀವಿ, ಹೌದಲ್ಲ. ಪ್ರೈಮರಿ ಮೆಮೊರಿ ಇದಂದ್ರೆ ಆನ್ಸರ್ ಅಲ್ಲ. ಆನ್ಸರ್ ಯಾವ್ದಪ್ಪ ಅಂದ್ರೆ ಇದಕ್ಕೆ ಇರ್ತಕ್ಕಂಥದ್ದು ಆನ್ಸರ್ ಫ್ಲಾಶ್ ಮೆಮೊರಿ. ಆನ್ಸರ್ ಯಾವ್ದು ಇವಾಗ ಫ್ಲಾಶ್ ಮೆಮೊರಿ. ಇದು ಫ್ಲಾಶ್ ಮೆಮೊರಿ ಏನಪ್ಪಾ ಅಂದ್ರೆ ನಾವು ಯಾವುದೋ ಒಂದು ಡಾಟಾವನ್ನು ಟೈಪ್ ಮಾಡಿದಾಗ ಸೇವ್ ಮಾಡಿಲ್ಲ ಅಂದ್ರೆ ಎಲ್ಲಿರ್ತೀವಾಗ ಫ್ಲಾಶ್ ಮೆಮೊರಿಯಲ್ಲಿ ಇರ್ತೈತಿ, ಅಥವಾ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಎಲ್ಲಿರ್ತೀವಾಗ ಫ್ಲಾಶ್ ಮೆಮೊರಿಯಲ್ಲಿ ಇರ್ತೈತಿ. ಅದು ಮೇನ್ ಪಾಯಿಂಟ್, ಹೌದು. ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿಯನ್ನು ಎಲ್ಲಿ ಉಳಿದುಕೊಂಡಿರ್ತದೆ ಅಂದ್ರೆ ಫ್ಲಾಶ್ ಮೆಮೊರಿಯಲ್ಲಿ ಅಂತ ಹೇಳ್ಬೋದು, ಹೌದು. ಮೇನ್ ಪಾಯಿಂಟ್ ಕ್ವಶನ್ ಅಂತ ಹೇಳ್ಬೋದು, ಹೌದು. ನೆಕ್ಸ್ಟ್ ಇವಾಗ ಇದು ನೋಡಿ, ಹೌದು. ಇವಾಗ ಫ್ಲಾಶ್ ಮೆಮೊರಿ ಇದಿರ್ತಕ್ಕಂಥ ಏನಂತಂದ್ರೆ ಎಲ್ಲ ಇರ್ತಕ್ಕಂಥ ಫ್ಲಾಶ್ ಮೆಮೊರಿ ಇರ್ತಕ್ಕಂಥ ಫಿಗರ್ಸ್ ಪ್ರತಿಯೊಂದು ನಾವು
ಅವಲೋಕನ ಮಾಡ್ಬೇಕಾಗತ್ತೆ. ಹೌದಲ್ಲ? ನೆಕ್ಸ್ಟ್, ಯಾವ ಹೇಳಿಕೆ ತಪ್ಪಾಗಿದೆ ಕಂಪ್ಯೂಟರ್ ಬಗ್ಗೆ, ಯಾವ ಹೇಳಿಕೆ ತಪ್ಪಾಗಿದೆ ಅದಕ್ಕೆ ನಾವು ಕ್ವಶನ್ ಏನಪ್ಪಾ ಅಂದ್ರೆ ಈಗ ಆ ಕಂಟೆಂಟ್ ಅಥವಾ ಕಂಪ್ಯೂಟರ್ ಬಗ್ಗೆ ಆಗಿರ್ಲಿ, ಇರ್ತಕ್ಕಂಥ ವಾಟ್ಸ್ಆಪ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ಗಳಾಗಿರ್ಬೋದು ಅಥವಾ ನೆಟ್ವರ್ಕ್ಗಳಾಗಿರ್ಬೋದು, ಪ್ರತಿಯೊಂದು ವಿಷಯಗಳು ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದಾಗ ಮಾತ್ರ ಕ್ವಶನ್ ಏನಂತಂದ್ರೆ ಏನಂತ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹೌದಿಲ್ಲ? ಒಂದನೇದು, ಗಣಕಯಂತ್ರವು ಕೇವಲ ದತ್ತಾಂಶ ಮಾತ್ರ ಸಂಸ್ಕರಿಸುತ್ತದೆ ಅಂತ ಕೇಳ್ಯಾರ. ಇದು ಆನ್ಸರ್ ಆಗಲ್ಲ. ಗಣಕಯಂತ್ರ ಏನಾಗುತ್ತಿವ ಕೇವಲ ದತ್ತಾಂಶ ಅಲ್ಲ, ಮತ್ತೆ ಎಲ್ಲವೂ ಏನಂತಂದ್ರೆ ಟೆಕ್ಸ್ಟ್ಗಳು ಏನಂತಂದ್ರೆ ಸಂಸ್ಕರಣ ಅಥವಾ ಪ್ರೊಸೆಸಿಂಗ್ ಮಾಡುತ್ತೆ. ಇದು ಆನ್ಸರ್ ಆಗಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿ. ಆಮೇಲೆ ಗಣಕಯಂತ್ರವು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡು ರೀತಿಯ ದತ್ತಾಂಶಗಳನ್ನು ವಿಶ್ಲೇಷಿಸುತ್ತದೆ. ನೋಡೋಣ ಇದೊಂದು. ಆಮೇಲೆ ದತ್ತಾಂಶ ಸಂಸ್ಕರಣೆಗಾಗಿ ಸೂಕ್ತ ತಂತ್ರಾಂಶ ಅವಶ್ಯಕವಾಗಿದೆ, ಇದು ಅವಶ್ಯಕತೆ ಇಲ್ಲ. ಹೌದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಗಣಕಯಂತ್ರವು ಸಾಂಖ್ಯಿಕ ಹಾಗೂ ಸದೃಶ ಎರಡು ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ. ಗಣಕಯಂತ್ರವು ಡಿಜಿಟಲ್ ಮತ್ತೆ ಅನ್ಡಿಜಿಟಲ್, ಹೌದಿಲ್ಲ? ಡಿಜಿಟಲ್ ಅನ್ಲಾಗಿನ ಅಂತಂದ್ರೆ ಎರಡು ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ. ಇದು ಆನ್ಸರ್. ಯಾವ್ದಿವಾಗ ಯಾವ ತಪ್ಪಾಗಿದೆ ಅಂತಂದ್ರೆ ಯಾವ ಹೇಳಿಕೆ ತಪ್ಪು ಅಂತ ಹೇಳಿದ್ರೆ, ಯಾವ ಹೇಳಿಕೆ ತಪ್ಪು ಅಂತ ಹೇಳ್ಯಾರ. ಹೌದಿಲ್ಲ? ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳ್ಯಾರ. ಹೌದಿಲ್ಲ? ಯಾವುದು ತಪ್ಪು ಆಗಿಲ್ಲ ಆಗ್ಬೇಕಾಯ್ತು, ಯಾವ ಹೇಳಿಕೆ ತಪ್ಪು ಆಗಿಲ್ಲ. ಹೌದಿಲ್ಲ? ಈಗ ಏನಂತಂದ್ರೆ ಇವೆಲ್ಲ ಏನಂತೀವಾಗ ರಾಂಗ್ ಆಗಿದೆ, ಇದೊಂದು ಏನಂತಂದ್ರೆ ತಪ್ಪಾಗಿದೆ ಅಂತ, ಇದೊಂದು ಏನಂತೀವಾಗ ರೈಟ್ ಆಗಿದೆ. ಆನ್ಸರ್ ಯಾವ್ದು? ಇವಾಗ ಗಣಕಯಂತ್ರವು ಸಾಂಖ್ಯಿಕ ಹಾಗೂ ಸದೃಶ ಎರಡು ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ. ಏನು ಯಾವ ಹೇಳಿಕೆ ಸರಿ ಅಂತ ಆಗ್ಬೇಕಾಗಿತ್ತು, ಇದು ಸ್ವಲ್ಪ ಏನಂತಂದ್ರೆ ನೋಡ್ಕೋಬೇಕಿದ್ರೆ ಯಾವ ಸರಿ ಅಂತಂದ್ರೆ ಗಣಕಯಂತ್ರವು ಸಾಂಖ್ಯಿಕ ಹಾಗೂ ಸದೃಶ ಎರಡು ರೀತಿಯ ದತ್ತಾಂಶಗಳನ್ನು ಸಂಸ್ಕರಿಸುತ್ತದೆ. ಹೌದಿಲ್ಲ? ನೆಕ್ಸ್ಟ್ ಕ್ವಶನ್ ಇವಾಗ ಇರ್ತಕ್ಕಂಥ 18ನೇ ಕ್ವಶನ್. ಹೌದಿಲ್ಲ? ಇದರಲ್ಲಿ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಅಂತ ಕೇಳ್ಯಾರ. ಭಾಷೆ ಅಥವಾ ಲ್ಯಾಂಗ್ವೇಜ್ ಅಲ್ಲ. ಲ್ಯಾಂಗ್ವೇಜ್ ಇವಾಗ ಪಾಸ್ಕಲ್ ಇದೊಂದು ಕಂಪ್ಯೂಟರ್ ಲ್ಯಾಂಗ್ವೇಜ್, ಆಮೇಲೆ 14 ಇದೊಂದು ಕಂಪ್ಯೂಟರ್ ಲ್ಯಾಂಗ್ವೇಜ್, ಆಮೇಲೆ ಕೋಬಲ್ ಇದು ಕೂಡ ಏನಂತಂದ್ರೆ ಕಂಪ್ಯೂಟರ್ ತಗೊಂಡ್ ನಾಲೆಜ್. ಇದ್ರಾಗ ಯಾವುದು ಅಲ್ಲ ಅಂತಂದ್ರೆ ಯುನಿಕ್ಸ್. ಇದೊಂದು ಏನಪ್ಪಾ ಅಂದ್ರೆ OS ಅಂತ ಹೇಳ್ತಾರೆ. ಯಾವ್ದು ಇವಾಗ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಕತ್ತಿ. ಯಾವ್ದು ಇವಾಗ ಸೋರ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದು ಆನ್ಸರ್ ಏನಂತಂದ್ರೆ ಇವುಗಳಲ್ಲಿ ಯಾವುದು ಕಂಪ್ಯೂಟರ್ ಭಾಷೆ ಅಲ್ಲ ಅಂತಂದ್ರೆ ಯುನಿಕ್ಸ್ ಅಂತ ಹೇಳ್ಬೋದು. ಪಾಸ್ಕಲ್ ಅಲ್ಲ, 14 ಅಲ್ಲ, ಕೋಬಲ್ ಅಲ್ಲ. ಅದು ಸ್ವಲ್ಪ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಲ್ಲ? ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಮೇಲ್ ವಿಳಾಸವು ಎಷ್ಟು ಭಾಗಗಳನ್ನು ಒಳಗೊಂಡಿದೆ. ಏನಂತ ಇವಾಗ ಇಮೇಲ್ ವಿಳಾಸವು ಎಷ್ಟು ಭಾಗಗಳನ್ನು ಒಳಗೊಂಡಿದೆ. ಹೌದಿಲ್ಲ? ಅದರಲ್ಲಿ 2 ಅಂತ ಹೇಳ್ಯಾರ, ಆಮೇಲೆ 3 ಅಂತ ಹೇಳ್ಯಾರ, ಆಮೇಲೆ 4 ಅಂತ ಹೇಳ್ಯಾರ, ಆಮೇಲೆ 5 ಅಂತ ಹೇಳ್ಯಾರ. ಇದರಲ್ಲಿ ಯಾವ್ದಪ್ಪ ಅಂತ ಬಂದಾಗ ಆನ್ಸರ್ 2 ಅಂತ ಹೇಳ್ಬೋದು. ಹೌದಿಲ್ಲ? 2 ಅಂತಂದ್ರೆ ಯಾವಪ್ಪ ಅಂತಂದ್ರೆ ಈಗ ಎಕ್ಸಾಂಪಲ್ ಇವಾಗ rajesh@gmail.com ಅಂತ. ಹೌದಿಲ್ಲ? ಇದಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜಿಮೇಲ್ ನೇಮ್. ಇದೇನಂತಂದ್ರೆ ಆ ಇರ್ತಕ್ಕಂಥ ಕಂಪನಿಯ ನೇಮ್. ಎರಡು ಕೂಡ ಏನಂತ ಇವಾಗ ಇಮೇಲ್ ಎಷ್ಟು ಭಾಗಗಳಾಗಿ ಒಳಗೊಂಡಿದೆ ಅಂತಂದ್ರೆ 2 ಭಾಗಗಳಾಗಿ ಅಂತ ಹೇಳ್ಬೋದು. ಎಷ್ಟು ಇವಾಗ 2 ಭಾಗಗಳಾಗಿ ಇದಿರ್ತಕ್ಕಂಥ ಆ ವ್ಯಕ್ತಿಯ ಜಿಮೇಲ್ ಅಡ್ರೆಸ್ ಆದ್ರಿಗಿನ ಇದೇನಂತ ಆ ಕಂಪನಿ ಇರ್ತಕ್ಕಂಥ ಅಡ್ರೆಸ್ ಅಂತ ಹೇಳಿ ಎಕ್ಟಂಬದು. ಹೌದಿಲ್ಲ? ನಾವು ನೋಡಿ ಇನ್ನೊಂದು ಏನಂತಂದ್ರೆ ಎಕ್ಟಂಬದು ಏನಂತಂದ್ರೆ ಇವಾಗ ಜಿಮೇಲ್ ಏನಂತ 1971ರಲ್ಲಿ ಏನ್ ಮಾಡಿದ್ರೆ ಇವಾಗ ಕಂಡುಹಿಡಿದ್ರೆ. ಯಾವ್ದು ಇವಾಗ 1971ರಲ್ಲಿ ಯಾವ್ದಿವಾಗ ರೇ ಟೀಮ್ ಯಾರಿವಾಗ ರೇ ಇರ್ತಕ್ಕಂಥ ಟೀಮ್ ಅಂತ ಒಬ್ಬ ವ್ಯಕ್ತಿ ಅಂತ 1971ರಲ್ಲಿ ರೇ ಟೀಮ್ ಎಂಬ ವ್ಯಕ್ತಿ ಅಂತಂದ್ರೆ ಜಿಮೇಲ್ ಏನಂತಂದ್ರೆ ಕಂಡುಹಿಡಿದವ. ಇದರ ಜಿಮೇಲ್ ಏನಂತಂದ್ರೆ ಬಹಳ ವಿಶ್ವದಲ್ಲಿ ಅತಿ ಹೆಚ್ಚು ಏನಂತಂದ್ರೆ ಯಾವುದೇ ಒಂದು ಜಿಮೇಲ್ ಇರ್ತಾವ ಇಂಟರ್ನೆಟ್ ಇರ್ತಕ್ಕಂಥ ಡಾಟಾವನ್ನು ಏನಂತಂದ್ರೆ ಫಾರ್ವರ್ಡ್ ಮಾಡತ್ತವ ಮೇಲ್ ಮಾಡ್ತಕ್ಕಂಥ ವಿಶ್ವದ ಅತಿ ಬಾಯ್ ಮತ್ತು ಫ್ರೀ ಆಗಿ ಇರ್ತಕ್ಕಂಥ ಯಾವ್ದು ಇವಾಗ ಜಿಮೇಲ್ ಹೇಳ್ಬೋದು. ಹೌದು? ಅದ್ರಾಗ ಜಿಮೇಲ್ ಅಲ್ಲಿ ಇವಾಗ CC ಅಂತ ಬರ್ತೈತಿ, ಆಮೇಲೆ BCC ಅಂತ ಬರ್ತಾವು. ಇದು ಎಕ್ಸಾಂಪಲ್. ಹೌದು? CC ಅಂದ್ರೆ ಕಾರ್ಬನ್ ಕಾಪಿ. ಏನಂತ ಇವಾಗ ಕಾರ್ಬನ್ ಕಾಪಿ ಅಂತೀವಿ ನಾವು. ಏನಂತ ಇವಾಗ ಕಾರ್ಬನ್ ಕಾಪಿ. ಆಮೇಲೆ BCC ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಯಾವ್ದು ಇವಾಗ ಬ್ಲೈಂಡ್ ಕಾರ್ಬನ್ ಕಾಪಿ. ಏನಂತ ಇವಾಗ ಬ್ಲೈಂಡ್ ಕಾರ್ಬನ್ ಕಾಪಿ.
ಯಾವುದೇ ಒಂದು ಜಿಮೇಲ್ ಏನೈತೆ ಅಂದ್ರಿಗಿನ 10 ಮಂದಿ ಕಳಿಸಿ 10 ಮಂದಿಗೆ ನಾವು ಇನ್ಫಾರ್ಮೇಶನ್ ಇವಾಗ ಗೊತ್ತಾಗಬೇಕಂದ್ರೆ ನಾವ್ ಏನ್ ಕರಿತೀವಿ ಇವಾಗ ಕಾರ್ಬನ್ ಕಾಪಿ ಅಂತ ಮಾಡ್ತೀವಿ. ಆಮೇಲೆ ಒಂದು ಇರ್ತಕ್ಕಂಥ ಜಿಮೇಲ್ 10 ಮಂದಿ ಕಳಿಸಿ ಯಾರಿಗೆ ಗೊತ್ತಾಗಬಾರ್ದು, ಒಬ್ರಿಗೊಬ್ರು ಗೊತ್ತಾಗಬಾರ್ದು ಏನೈತಿ ಇವಾಗ BCC ಇವಾಗ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಬೇರೆ ಒಂದು ಒಬ್ಬ ವ್ಯಕ್ತಿಗೆ ಅಲ್ಲ ಸಿಂಗಲ್ ಕಳ್ಸ್ಬೇಕಂದ್ರೆ ಏನ್ ಮಾಡಿ ಇವಾಗ ನಾವು ಇವಾಗ 2 ಅಂತ ತಗೋಬೇಕಾಗತ್ತೆ. ಯಾವ್ದು ಇವಾಗ 2 ಅಂತ ಕಳಿಸ್ಬೇಕು. ಇವಾಗ ಫ್ರಮ್ ಅಂತ ಯಾರಿಂದ ಅಂತ ಏನಂತಂದ್ರೆ ಈಗ ಜಿಮೇಲ್ ಇರ್ತಕ್ಕಂಥದ್ದು ಇವಾಗ ಬಹಳ ಇಂಪಾರ್ಟೆಂಟ್ ಹೇಳ್ಬೇಕು. ಹೌದು. ನೆಕ್ಸ್ಟ್ ಇವಾಗ ಕೊರೋಡ್ರಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕೊರೋಡ್ರಾ ಆಲ್ಮೋಸ್ಟ್ ಬಹಳ ಈಸಿ. ಯಾವುದು? ಇಲಿಸ್ಟ್ರೇಷನ್, ಇದು ಆನ್ಸರ್ ಅಲ್ಲ. ಆಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಂಗ್ಲ ಕೊರೋಡ್ರಾ ಲ್ಯಾಂಗ್ವೇಜ್ ಈಸಿ. ಆಮೇಲೆ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಅಥವಾ ನಾನ್ ಆಫ್ ದ ಅಬೌವ್. ಹೌದಿಲ್ಲ, ಆನ್ಸರ್ ಯಾವಾಗ ಕೊರೋಡ್ರಾ ಅಂತಂದ್ರಿಗಿನ ನಾವು ಟೆಕ್ಸ್ಟ್ ಪ್ರೋಗ್ರಾಮಿಂಗ್. ಕೊರೋಡ್ರಾ ಏನಂತಂದ್ರಿಗಿನ ಓನ್ಲಿ ಟೆಕ್ಸ್ಟ್ ಬರೆಯಕ್ ಮಾತ್ರ ಯೂಸ್ ಮಾಡ್ತೀವಿ. ಇದೊಂದು ಏನಪ್ಪಾ ಅಂದ್ರಿಗಿನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ. ಯಾವ್ದು ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ್ದು? ಕೊರೋಡ್ರಾ ಇರ್ಬೋದು, ಟ್ಯಾಲಿ ಆಗಿರ್ಬೋದು, ಅಥವಾ ಪೇಜ್ ಮೇಕರ್ ಆಗಿರ್ಬೋದು, ಅಥವಾ ಮತ್ತೆ ಇನ್ನೊಂದು ಇವಾಗ ಇನ್ನಿರ್ತಕ್ಕಂಥ ಯಾವ್ದು ಫೋಟೋಶಾಪ್ ಆಗಿರ್ಬೋದು. ಇವೆಲ್ಲ ಏನಂತಂದ್ರಿಗಿನ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಹೌದು, ನಮಗೆ ಬೇಕಾದಂತ ಏನಂತಂದ್ರಿಗಿನ ಯಾವುದೇ ಒಂದು ನಿರ್ದಿಷ್ಟ ಕೆಲಸಕ್ಕೆ ನಮಗೆ ಬೇಕಾದಂತ ಇರ್ತಕ್ಕಂಥದ್ದು ಯಾವ್ದು ಬೇಕು ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಇವಾಗ ಕೋಡ ಇರ್ತಕ್ಕಂಥ ಟೆಕ್ಸ್ಟ್ ಪ್ರೋಗ್ರಾಮಿಂಗ್ ಅಂತ. ಹೌದು, ಅದು ನಾವು ನೋಡಕತ್ತೀವಿ. ಇದಿರ್ತಕ್ಕಂಥ OS ಇರ್ತಕ್ಕಂಥ ಪ್ರೆಸೆಂಟ್ ಇವಾಗ 2010 ಇರ್ತಕ್ಕಂಥ ವರ್ಷನ್ ಅಪ್ಡೇಟ್ ವರ್ಷನ್ ಇದೆ. ಯಾವುದು? ಕೊರೋಡಾ X5 ಅಂತಂದು. ಹೌದು, ಅದೇ ಇರ್ತಕ್ಕಂಥ ಏನಂತಂದ್ರೆ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಇರ್ತಕ್ಕಂಥ ಕಂಪ್ಯೂಟರ್ ಬಗ್ಗೆ ಎಲ್ಲಾ ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸ್ಬೇಕು. ನಮ್ಮಿರ್ತಕ್ಕಂಥ ಯಾವುದೋ ತಪ್ಪುಗಳನ್ನು ನೀವು ಏನಂತಂದ್ರೆ ಕಾಮೆಂಟ್ ಮುಖಾಂತರ ಏನೈತೆ ನಮಗೆ ಇರ್ತಕ್ಕಂಥ ಹೇಳಿಕೊಡ್ಬೋದು. ಹೌದಿಲ್ಲ, ಯಾವುದೋ ಒಂದು ವಿಷಯದಲ್ಲಿ ಏನಂತಂದ್ರೆ ನಾವು ಇವಾಗ ಸುಮ್ಮನೆ ಬೆಳವಣಿಗೆ ನಾವು ಏನಂತಂದ್ರೆ ಈಗ ಹೇಳಕತ್ತೀವಿ, ಅಥವಾ ಅದ್ರ ಯಾವುದೇ ಒಂದು ತಪ್ಪಾದ್ರ ನೀವಿಂತ ನಮ್ಗೆ ಇರ್ತಕ್ಕಂಥ ಯಾವುದೇ ಒಂದು ಕಾಮೆಂಟ್ ಮುಖಾಂತರ ನಮ್ಗೆ ಏನಂತಂದ್ರೆ ಈಗ ಇನ್ಫಾರ್ಮ್ ಮಾಡ್ಬೋದು ಅಥವಾ ಹೇಳ್ಕೊಳ್ಬಹುದು. ಹೌದಿಲ್ಲ, ಇನ್ನ ವಿಷಯ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಕಂಪ್ಯೂಟರ್ ಮಾತ್ರ ಅಧ್ಯಯನ ಮಾಡಲೇಬೇಕಾಗುತ್ತೆ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ಕೇಳಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಆಲ್ ಆಫ್ ಯು.